ಯಾವ ರೀತಿ ಬಲ್ಬ್ ಯಾವ ರೀತಿ ಆಗ್ತದೆ, ಆ ವಿದ್ಯುತ್ ಅನ್ನು ನಾವು ಸಂಪರ್ಕ ಕೊಟ್ಟಾಗ ಯಾವ ರೀತಿ ಆಗುತ್ತದೆ, ಸ್ವಿಚ್ ಅಂದ್ರೆ ಏನು, ಆಮೇಲೆ ಫ್ಯೂಸ್ ಅಂದ್ರೆ ಏನು ಅಂತಕ್ಕಂಥ ವಿಚಾರವನ್ನು ನಾವಲ್ಲಿ ಚರ್ಚೆ ಮಾಡಿದ್ವಿ. ಇಲ್ಲಿ ನಾನು ಒಂದು ಬಲ್ಬ್ ಅನ್ನು ತೆಗೆದುಕೊಂಡಿದ್ದೇನೆ. ಏನ್ ತೆಗೆದುಕೊಂಡಿದ್ದೇನೆ? ಬಲ್ಬ್ ಅನ್ನು ತೆಗೆದುಕೊಂಡಿದ್ದೇನೆ. ಈ ಬಲ್ಬ್ ನಲ್ಲಿ ಏನಿರ್ಬೇಕಂತ ಹೇಳಿದ್ದೆ ನಾವಿದು? ಇದು ಯಾವ್ದಿದು? ಇದು ಗಾಜಿನ ಬಿರಡೆ. ಇದ್ರೊಳಗೆ ಏನಿರ್ಬೇಕಂತ ಹೇಳಿದ್ದೆ ನಾನು? ಜಡ. ಇದು ಗಾಜಿನ ಬಿರಡೆ. ಇದು ಈಗ ಇದು ಏನಿದು? ಇದು ಏನಿದು? ಬ್ಯಾಟ್ರಿ, ಕೋಶ, ವಿದ್ಯುತ್ ಕೋಶ. ಹೌದಲ್ಲ? ಇಲ್ಲಿ ಯಾವ ಚಿಹ್ನೆ ಇರ್ತದೆ ಅಂತ ಹೇಳಿದ್ದೆ? ಮೈನಸ್ ಚಿಹ್ನೆ ಇರ್ತತಿ. ಈಗ ಇದು ಬಲ್ಬು. ಏನಿದು? ಇದೆಲ್ಲ ಏನಂತ ಹೇಳಿದೆ ನಾನು? ತಂತಿ, ವಿದ್ಯುತ್ ವಾಹಕ ತಂತಿ, ವಿದ್ಯುತ್ ವಾಹಕ ತಂತಿ. ನಾನು ಇವಾಗ ಪ್ರಶ್ನೆ ಮಾಡ್ತೀನಿ. ಹಾಗಾದ್ರೆ ಈ ತಂತಿ ಮೇಲೆ, ಈ ತಂತಿ ಇಲ್ಲ ಇತ್ತು ನೋಡ್ರಿ, ಇದು ವಯರ್. ನಿಮಗೆ ವಯರ್ ಕಾಣಿಸಕತ್ತೈತ? ಈಗ ತಾಮ್ರದ ತಂತಿ ಕಾಣಿಸಕತ್ತೈತ? ಅದ್ರ ಮೇಲೆ ಏನಿದೆ? ಪ್ಲಾಸ್ಟಿಕ್ ಇದೆ. ಅದ್ರ ಮೇಲೆ ಏನಿದೆ? ಪ್ಲಾಸ್ಟಿಕ್ ಯಾಕೆ ಹಾಕ್ತಾರ ಅಂತ ನಾನು ನಿನ್ನೆ ಸ್ವಲ್ಪ ಸೂಕ್ಷ್ಮವಾಗಿ ಚರ್ಚೆ ಮಾಡಿದ್ವಿ. ನೋಡಿ, ಪ್ಲಾಸ್ಟಿಕ್ ಹಾಕಿದ್ದಾರೆ, ಮೇಲೆ ಪ್ಲಾಸ್ಟಿಕ್ ಹಾಕಿದ್ದಾರೆ. ಏನಾದ್ರೂ ಮುಟ್ಟಿದ್ರೆ ನಮಗೆ ಕರೆಂಟು ಶಾಕ್ ಹೊಡಿಬಾರ್ದು ಅಂತ ಹಾಕಿದ್ದಾರೆ. ಮತ್ತೆ ಇಲ್ಲಿ ಏನಾದ್ರು ಮುಟ್ಟಿದ್ರೆ ಶಾಕ್ ಹೊಡಿಬೇಕು. ಯಾಕಂದ್ರೆ ಇಲ್ಲಿ ಹಿಡಿಕೆಗೆ ಮಾತ್ರ ಪ್ಲಾಸ್ಟಿಕ್ ಇದೆ. ಮುಂದೆ ಇಲ್ಲಿ ವಿದ್ಯುತ್ ವಾಹಕ ಆಗ್ಲಿಕ್ಕೆ ಅಲ್ಲಿ ಏನ್ ಮಾಡಿದ್ದಾರೆ? ಓಪನ್ ಬಿಟ್ಟಿದ್ದಾರೆ. ಗೊತ್ತಾಯ್ತಾ? ಕ್ಲಿಪ್ ಟೈಪ್ ಕೊಟ್ಟಿದ್ದಾರೆ. ಈಗ ನಾನು ಈ ತಂತಿ ಒಳಗ ವಿದ್ಯುತ್ ವಾಹಕ ಅಂದ್ರೆ ತಾಮ್ರದ ತಂತಿಯನ್ನು ವಿದ್ಯುತ್ ವಾಹಕ ಅಂತಂದೇಳಿ ಕರಿತೀವಿ. ವಿದ್ಯುತ್ ವಾಹಕ ಅಂದ್ರೆ ಏನು? ಯಾರು ಹೇಳ್ತೀರಿ? ಯಾವ ವಸ್ತು ವಿದ್ಯುತ್ ಹರಿಯಲು ಬಿಡುತ್ತದೆಯೋ ಅದನ್ನು ವಿದ್ಯುತ್ ವಾಹಕ ಎಂದು ಕರೆಯುತ್ತೇವೆ. ಈಗ ಪ್ಲಾಸ್ಟಿಕ್ ಇದೆ, ಪ್ಲಾಸ್ಟಿಕ್ ಇದೆ. ಹಾಗಾದ್ರೆ ಇದ್ರಾಗ ವಿದ್ಯುತ್ ಹರಿತೈತಾ? ವಿದ್ಯುತ್ ಹರಿಯಲ್ಲ. ಪ್ಲಾಸ್ಟಿಕ್, ಗಾಜು, ಕಲ್ಲು, ಒಣಕಟ್ಟಿಗೆ, ಮಣ್ಣು ಇವು ವಿದ್ಯುತ್ ಅವಾಹಕಗಳು. ವಿದ್ಯುತ್ ಅವಾಹಕಗಳು. ಇಲ್ಲಿ ನಾನು ನಿನ್ನೆ ಚರ್ಚೆ ಮಾಡಿದಾಗ ಬಲ್ಬ್ ಇದೆ. ನಿಮಗೆ ಒಂದು ಮಾದರಿಯ ಒಂದು ಬಲ್ಬ್ ಇದೆ. ಬಲ್ಬ್ ಇದೆಯಾ ನೋಡ್ರಿ. ಬಲ್ಬ್ ಅನ್ನ ಈ ತರ ನಾವು ಇಲ್ಲಿ ಜೋಡಿಸಿದ್ದೀವಿ. ಒಂದು ಧನ ವಿದ್ಯುದಾವೇಶ, ಇನ್ನೊಂದು ವೈರ್ ಅನ್ನ ನಾವು ಕೊಟ್ಟಿದ್ದೀವಿ. ಕೊಟ್ಟು ಎಲ್ಲಿ ಕೊಡ್ಬೇಕಂದ್ರೆ ಈಗ ಇದಕ್ಕೆ ಏನ್ ಬೇಕು? ಈಗ ಬ್ಯಾಟ್ರಿ ಬೇಕು, ಸೆಲ್ ಬೇಕು ನಮಗೆ. ಹೌದಾ? ಇಲ್ಲಿ ಅದು ಸೆಲ್ ಆಯ್ತು. ಇಲ್ಲಿ ಒಂದು ಏನೋ ನಿಮಗೆ ವಸ್ತು ಕಾಣ್ತಾ ಇದೆ. ಎರಡು ವೈರ್ ಅದಾವೆ. ಇಲ್ಲಿ ವಿದ್ಯುತ್ ಅನ್ನು ಕೊಡ್ತೀವಿ, ಸೆಲ್ಗೆ ಜೋಡಿಸ್ತೀವಿ. ಜೋಡಿಸಿದ ಮೇಲೆ ಈಗ ನಂದೊಂದು ಪ್ರಶ್ನೆ ಬರ್ತದೆ. ಈಗ ಏನಾಗುತ್ತೆ, ಏನ್ ಆಗಲ್ಲ? ಈಗ ವಿದ್ಯುತ್ ಏನಾಯ್ತು? ಈಗ ಕಡಿತಾ ಇತ್ತು. ವಿದ್ಯುತ್ ಏನಾಯ್ತು? ಕಡಿತಾ ಇತ್ತು. ಯಾಕಂದ್ರೆ ಇದಕ್ಕೆ ಸಂಪರ್ಕ ಇಲ್ಲ. ಈಗ ಇಲ್ಲಿ ನಾವು ಸಂಪರ್ಕ ಕೊಟ್ಟ ತಕ್ಷಣ ವಿದ್ಯುತ್ ಏನಾಯ್ತು? ಹರ್ಕಂತ ಹೋಯ್ತು. ಆಗ ಬಲ್ಬ್ ಏನಾಯ್ತು? ಹಚ್ಚಿ ಬಂತು. ಬಲ್ಬ್ ಏನಾಯ್ತು? ಹಚ್ಚಿ ಬಂತು. ಇಲ್ಲಿ ನೋಡಿಲ್ಲಿ, ನೋಡಿಲ್ಲಿ ಸ್ವಿಚ್ ಆನ್ 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 ಆನ್. ಇಲ್ಲಿ ನಮ್ಮ ಪ್ರಯೋಗಶಾಲೆಯಲ್ಲಿ ಸ್ವಿಚ್ ಅನ್ನ ಈ ರೀತಿಯಿಂದ ನಾವು ಬಳಸ್ತೀವಿ. ಸ್ವಿಚ್ ಅನ್ನು ಈ ರೀತಿಯಲ್ಲಿ ಬಳಸ್ತೀವಿ. ಆನ್ ಆಯ್ತು. ಈಗ ಏನಾಯ್ತು? ಆಫ್ ಆಯ್ತು. ಆನ್. ಅರ್ಥ ಆಯ್ತಾ? ಇದು ಎಲ್ಲಿದೆ? ಸ್ವಿಚ್. ಇದಕ್ಕೆಲ್ಲ ಕರಿತೀವಿ ಸ್ವಿಚ್ ಅಂತ ಕರಿತೀವಿ. ಇದಕ್ಕೆಲ್ಲ ಕರೆದ್ವಿ. ಇಲ್ಲಿ ಒಂದಿದೆ
ಕೋಶ ಸೆಲ್ ಅಂತಂದೇಳಿ ಕರಿತೀವಿ. ಈ ಸೆಲ್ ಅಂತ ನೋಡ್ರಿ, ಹೌದಾ? ಇಲ್ಲಿ ಮುಂದೆ ಟೋಪಿ ಇದೆ, ಹಿಂದೆ ಕಾಮನ್ ಆಗಿದೆ, ಈ ತರ ಕಾಣಿಸುತ್ತೆ. ನಾವು ಇದನ್ನ ಇಲ್ಲಿ ಕೊಟ್ಟಿದ್ದೀವಿ. ಹಾಗಾದ್ರೆ ಪ್ಲಸ್ ಅಂತ ಬರ್ದಿದ್ದೀನಿ ನಾನು ಇಲ್ಲಿ. ಇದು ಯಾವ ವಿದ್ಯುದಾವೇಶ? ಧನ ವಿದ್ಯುದಾವೇಶ, ಪಾಸಿಟಿವ್ ಅಂತ ಕರೀತಾರ, ಧನ ವಿದ್ಯುದಾವೇಶ. ಇನ್ನೊಂದು ಈ ಕಡೆ ಮೈನಸ್ ಅಂತ ಕೊಟ್ಟಿದ್ದೀನಿ ನಾನು, ಆವೇಶ. ಇದನ್ನ ಇಲ್ಲಿ ಕೊಟ್ಟಿದ್ದೀನಿ. ಏನಪ್ಪ ಇದು? ರಿಂಗ್ 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 ಟೈಪ್. ಫ್ಯೂಸ್ ಯಾಕೆ ಫ್ಯೂಸ್ ಆಗ್ತಿರ್ತೀವಿ ಮನ್ಯಾಗ ಅಂದ್ರೆ, ಅತಿ ಹೆಚ್ಚಿನ ವಿದ್ಯುತ್ ಪ್ರವಾಹ ಬಂದ್ರೆ ನಮ್ಮ ಮನೆಗೆ 220ರಿಂದ 420 440ವರೆಗೆ ವೋಲ್ಟೇಜ್ ಬಂದ್ರೆ ಓಕೆ. ಅದಕ್ಕಿಂತ ಜಾಸ್ತಿ ಬಂದ್ರೆ ಏನಾಗತ್ತೆ? ಮನೇಲಿ ಇರ್ತಕ್ಕಂಥ ಬಲ್ಬು, ಟಿವಿ ಎಲ್ಲ, ಫ್ರಿಡ್ಜ್ ಅವೆಲ್ಲ ಏನಿರ್ತದ ಕೆಪಾಸಿಟಿ. ಉದಾಹರಣೆ ಸೈಕಲ್ ಐತಪ್ಪ ನಿಮಗೆ, ಕುಸುಮ. ಆ ಸೈಕಲ್ ನ ಮೇಲೆ ಎಷ್ಟು ಜನ ಹೋಗ್ಲಿಕ್ಕೆ ಸಾಧ್ಯ? ಇಬ್ರು ಹೋಗ್ಬೋದು. ಮತ್ತೆ 3, ಮತ್ತೆ 4 ಜನ. ಮತ್ತೆ ನೋಡ್ 4 ಜನಕ್ಕೆಲ್ಲ ಏನಾಗೈತದಲ್ಲ, ಅಲ್ಲ ಟೈರು ಒಡೆಯೋದು ಇಲ್ಲ ರಿಮ್ ಕಟ್ ಆಗೋದು, ಹೌದಲ್ಲ? ಅದ್ರ ಮೇಲೆ ಏನಾರ ಒಂದು 5 ಜನ ಅಥವಾ ಒಂದು 2 ಕ್ವಿಂಟಲ್ 3 ಕ್ವಿಂಟಲ್ ವಸ್ತು ಏನಾರ ಇಟ್ಟಿ ಸೈಕಲ್ ಏನಾಗತ್ತೆ? ಆಗ ಬಿದ್ದೋಗ್ಬಿಡುತ್ತೆ. ಈ ಬಂಡಿಗಳಾಗ ನೋಡಿರಲ್ಲ, ಹಳ್ಳಿಗಳಾಗ ಬಂದಾಗ ಬಂಡಿಗಳಿದಾವೆ, ಹೆಚ್ಚಿನ ಗಾಡಿ ಅದಾವು. ಆ ಗಾಡಿ ಒಳಗೆ ಟ್ಯಾಕ್ಟ್ರಿಗೆ ಆಗೋವಷ್ಟು ಮೆಕ್ಕೆಜೋಳ ಚೀಲ ಅದಕ್ಕೆ ಏನಾರು ಹಾಕಿಬಿಟ್ರೆ ಅದು ಚೆನ್ನಾಗತ್ತೆ, ಅಡೆಗಿಂತ ಕಟ್ಟಾಕೈತಿ. ಇಲ್ಲ ಕಟ್ಟಿಗೆ ಯಾವ್ದಾದ್ರು ಇರುತ್ತಲ್ಲ ಮೇನು ಕಟ್ಟಾಗಿ ಹೋಗ್ಬಿಡೋದು, ಹೌದಲ್ಲ? ಕಟ್ಟಾಕತ್ತಿಲ್ಲ. ಹಂಗ ನಮ್ಮ ವಿದ್ಯುತ್ ನಲ್ಲಿ ನಮ್ಮ ಮನೆಗೆ ಬೇಕಾಗಿರ್ತಕ್ಕಂಥ ವಿದ್ಯುತ್ ಎಷ್ಟು ಬೇಕೋ ಅಷ್ಟು ಬಂದ್ರೆ ಮಾತ್ರ ನಮಗೇನು ತೊಂದರೆ ಆಗಲ್ಲ. ಜಾಸ್ತಿ ವಿದ್ಯುತ್ ಪ್ರವಾಹ ಆಯ್ತು, ಹರಿತು ಅಂದ್ರೆ ಅದರಲ್ಲಿ ಈ ಮನೆಗಿರ್ತಕ್ಕಂಥ ಎಲ್ಲಾ ಎಲೆಕ್ಟ್ರಾನಿಕ್ಸ್ ಸಾಮಾನುಗಳು ಏನಾಗ್ತವೆ? ಸುಟ್ಟೋಗ್ತವೆ, ಹಾಳಾಗ್ತವೆ. ಅದಕ್ಕಾಗಿ ಅತಿ ಹೆಚ್ಚು ಕರೆಂಟ್ ಬಂತು ಅಂದ್ರೆ ಅವಾಗ ಏನಾಗತ್ತೆ? ಫೀಸು ಕಟ್ಟಾಗಿ ಬರುತ್ತೆ, ಮೆಲ್ಟ್ ಆಗಿ ಬರುತ್ತೆ. ನನಗೆ ಮೆಲ್ಟ್ ಆದ ತಕ್ಷಣ ಇದು ಬಲ್ಬ್ ಬದುಕಿಂತ ಅಥವಾ ಮುಂದೆ ಕರೆಂಟ್ ಹೋಗ್ತಾ ಇಲ್ಲ. ಅದಕ್ಕಾಗಿ ಮನೆಯಲ್ಲಿ ಏನಾಕಿರ್ತೀವಿ? ಫ್ಯೂಸ್ ಅನ್ನ ಹಾಕಿರ್ತೀವಿ. ಮನೆಯಲ್ಲಿ ಏನಾಕಿರ್ತೀವಪ್ಪ? ಫ್ಯೂಸ್ ಅನ್ನ ಹಾಕಿರ್ತೀವಿ. ಈ ಫ್ಯೂಸ್ ನಮ್ಮ ಮನೆಯಲ್ಲಿ ಇರ್ತಕ್ಕಂಥ ಸಾಮಾನುಗಳನ್ನ ಅತಿ ಹೆಚ್ಚು ವೋಲ್ಟೇಜ್ ಬಂದಿರ್ತಕ್ಕಂಥದನ್ನ ಕಡಿತಗೊಳಿಸ್ಲಿಕ್ಕೆ ಮಾಡ್ತೈತಿ. ಹಾಗಾದ್ರೆ ಸ್ವಿಚ್ ಹಾಕ್ಬೇಕು ನಮಗೆ. ಯಾರು ಹೇಳಿದ್ರಿ ಸ್ವಿಚ್ ಹಾಕ್ಬೇಕು? ಆಫ್ ಆನ್ ಯಾಕೆ ಮಾಡ್ತೀವಿ? ಹಂಗ ಡೈರೆಕ್ಟ್ ಆಗಿ ಇರ್ಬೋದಾಗಿತ್ತಲ್ಲ. ನಮಗೆ ಎಷ್ಟು ಬೇಕಷ್ಟು ಕರೆಂಟ್ ನಾವು ತಗೊಂಡ್ಬೇಕು ಸರ್. ಹೆಚ್ಚಿಗೆ ತಗೊಂಡ್ನಪ್ಪ ಅಂದ್ರೆ ಅಲ್ಲಿ ಆಗಲ್ಲ. ನಮಗೆ ಈಗ ಉದಾಹರಣೆ, ನಾನು ಮನೆ ಒಳಗೆ ಎಂಟ್ರಿ ಆದೆ, ರೂಮ್ ಕತ್ಲೈತಿ, ಏನಾಗ್ತದೆ? ವಾಪಸ್ ನಾನು ಮನೆಗೆ ಬಂದೆ, ಹೊರಗೆ ಬಂದೆ. ನಾನು ನನ್ನ ಕೆಲಸ ಮುಗಿದ ಮನೆ ಆಗ ಹೊರಗೆ ಬಂದೆ. ಅವಾಗ ಹಂಗೆ ಹುಡ್ಕಂತ ಇದ್ರೆ ಬಲ್ಬು ಸುಟ್ಟು ಹೋಗಲ್ಲ, ಕರೆಂಟ್ ಏನಾಗುತ್ತೆ? ವೇಸ್ಟ್ ಆಗ್ತದೆ. ಕರೆಂಟ್ ಏನಾಗುತ್ತೋ? ವೇಸ್ಟ್ ಆಗ್ತಾ ಇತ್ತು. ಈಗ ಫ್ಯಾನ್ ಇದೆ, ನಾವು ಕೂತಿದ್ದೀವಿ, ಫ್ಯಾನ್ ಇದೆ, ಹಾಕ್ಯಾಡ್ರಿ, ಫ್ಯಾನ್ ಹಾಕ್ಯಾಡ್ರಿ, ಲೈಟ್ ಹಾಕ್ಯಾಡ್ರಿ, ತೊಂದರೆ ಏನಿಲ್ಲ. ಕತ್ಲ ಇದ್ರೆ ಲೈಟ್ ಹಾಕ್ಯಾಡ್ರಿ, ಸೆಕೆ ಇದ್ರೆ ಫ್ಯಾನ್ ಹಾಕ್ಯಾಡ್ರಿ. ಕ್ಲಾಸ್ ಮುಗೀತು ನಮಗೆ, 4:30 ಕ್ಲಾಸ್ ಮುಗೀತು. ಹಂಗೆ ನಾವು ಬಿಟ್ಟು ಹೋದ್ವಿ, ಲೈಟ್ ಬಿಟ್ಟು ಹೋದ್ವಿ, ಫ್ಯಾನ್ ಬಿಟ್ಟು ಹೋದ್ವಿ, ಎಲ್ಲದೂ ಬಿಟ್ಟು ಹೋದ್ವಿ, ಪ್ರಾಜೆಕ್ಟ್ರು ಬಿಟ್ಟು ಹೋದ್ವಿ ಅಂತಂದ್ರೆ ಕರೆಂಟ್ ಏನಾಯ್ತು? ನಮಗೆ ಬೇಕಾದಾಗ ಆನ್, ನಮಗೆ ಬೇಕಾದಾಗ ಬೇಡವಾದಾಗ ಬೇಕಾದಾಗ ಆನ್ ಮಾಡ್ತೀವಿ. ಆನ್ ಅಂತಷ್ಟು ಇದಕ್ಕೇನಾಯ್ತು? ಈಗ ಜಾಯಿಂಟ್ ಆಯ್ತು, ವೈರ್ಗೆ ಕರೆಂಟ್ ತಗ್ಗಿತ್ತು. ಬೇಡಾದಾಗ ಆಫ್ ಮಾಡಿದಾಗ ಏನಾಯ್ತು? ಇಲ್ಲಿ ವಿದ್ಯುತ್ ನಮಗೆ ಬೇಕಾದಾಗ ಆನ್ ಮಾಡ್ಕಿತ್ತು, ಬೇಡವಾದಾಗ ಆಫ್ ಮಾಡ್ತೀವಿ. ಅದೇ ರೀತಿ ಮನೆಯಾಗಿ ನೋಡ್ರಿ, ನೆಲ್ಲಿಗಳು, ಬೀಜ ನೆಲ್ಲಿ ಬೇಕಾದಾಗ ಆನ್ ಮಾಡ್ಕೊಳ್ಬೇಕು, ಬೇಡವಾದಾಗ ಆಫ್ ಮಾಡಬೇಕು. ಕೊಡ ತುಂಬಿದ ತಕ್ಷಣ ನಾವು ಏನ್ ಮಾಡ್ಬೇಕು? ನೆಲ್ಲಿನ ಆಫ್ ಮಾಡಬೇಕು. ಬೇಕಾದಾಗ ಏನ್ ಮಾಡಬೇಕು? ಇಲ್ಲಾಂದ್ರೆ ನೀರ್ ಏನಾಗತ್ತೆ? ಅದು ವೇಸ್ಟ್ ಆಗಿ ಹೋಗತಿ, ನಮಗೆ ಇಲ್ದಂಗ ಆಕತಿ ನೀರು, ಹೌದಾ? ವಿದ್ಯುತ್ ಅಷ್ಟೇ ಬಳಕೆ ಮಾಡಬೇಕು, ಮಿತವಾಗಿ ನಾವು ಬಳಸಬೇಕು. ಅವಶ್ಯಕತೆ ಎಷ್ಟಾಯ್ತು ಅಷ್ಟು ಮಾತ್ರ ಬಳಸಬೇಕು. ಅರ್ಥ ಆಯ್ತಾ ನಾನು ಹೇಳಿದ್ದು? ಈಗ ಸ್ವಲ್ಪ ಪ್ರಾಯೋಗಿಕವಾಗಿ ನೋಡೋಣ. ಯಾರ ಒಬ್ರು ಬರ್ತೀರ ನನ್ನ ಜೊತೆಗೆ? ಯಾರ ಒಬ್ರು ಅಂತ ಹೇಳಿದ್ದೀನಿ, ಒಬ್ರು ಅಂತ ಹೇಳಿದ್ದೀನಿ. ಬಾ ಈ ಕಡೆಗೆ ಬಾ. ಇದೇನಪ್ಪ? ಇದು ವಿದ್ಯುತ್ ಕೋಶ, ಸೆಲ್ ಅಂತ ಕರಿತೀವಿ. ಈಗ
ಬಲ್ಬ್ ಬತ್ತೈತಾ? ಬಲ್ಬ್ ಬತ್ತೈತಾ? ಈಗ ಏನಾಯ್ತು? ಬತ್ತಿತ್ತು. ಎಷ್ಟು ಪ್ರಮಾಣದಲ್ಲಿ ಐತೈತಿ? ಸ್ವಲ್ಪ ಸಣ್ಣ ಪ್ರಮಾಣದಾಗ ಐತೈತಿ. ಈಗ ಇನ್ನೊಂದು ಸ್ವಲ್ಪ ಪ್ರಯೋಗ ಮಾಡೋಣ ಅಂತ ಹಂಗೆ ಏನಾಯ್ತು? ಜಾಸ್ತಿ ಆಯ್ತು. ಈಗ ಏನಾಯ್ತು? ಯಾಕೆ ಜಾಸ್ತಿ ಆಯ್ತು? ಒಂದು ಸೆಲ್ ಇಟ್ಟಾಗ ಕಡಿಮೆ ಆಯ್ತು ನೋಡ್ರಿ. ಒಂದು ಸೆಲ್ ಇಟ್ಟಾಗ ಕಡಿಮೆ ಆಯ್ತು, 2 ಸೆಲ್ ಇಟ್ಟಾಗ ಅದಕ್ಕಿಂತ ಜಾಸ್ತಿ ಆಯ್ತು, 3 ಸೆಲ್ ಇಟ್ಟಾಗ ಅದಕ್ಕಿಂತ ಜಾಸ್ತಿ ಆಯ್ತು. ವಿದ್ಯುತ್ತು ಆ ಬಲ್ಕಿನ ಪ್ರಕಾರ ಏನಾಯ್ತು? ಜಾಸ್ತಿ ಆಯ್ತು. ಯಾಕೆ? ಯಾಕೆ? ನಾನು ಈಗ ಇನ್ನೊಂದು ಪ್ರಶ್ನೆ ನಾನು ಕೇಳ್ತೀನಿ. ನಾನು ಹೆಂಗಪ್ಪ ಅಂತಂದ್ರೆ, ಇಡ್ಕೊ ಇನ್ನೊಂದು ವಯರ್ ಬೇಕಾಗುತ್ತೆ. ಇದ್ರ ಮೇಲೆ ಬಿಡು. ಇನ್ನೊಬ್ರು ಯಾರ ಬಗ್ಗೆ ಮತ್ತೆ ಬರುತ್ತೆ ಈ ತರ ಹಿಡ್ಕ. ನೋಡಿದ್ರೆ 2 ಧನ ವಿದ್ಯುತ್ ಆವೇಶಗಳನ್ನ ಮೇಲೆ ಮಾಡಿದ್ದೀನಿ. ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಟೋಪ್ ಇದ್ದಾಗ ನೋಡ್ರಿ ಮುಂದೆ ಮೇಲೆ ಮಾಡಿದ್ದೀನಿ. ಕೈ ಈಗ 2 ಬಲ್ಬ್ ಇಟ್ಟಿದ್ದೀನಿ ನಾನು. ಆದ್ರೆ ಮೊದಲೇ ಒಂದು ಬಲ್ಬ್ ಎಷ್ಟು ವೋಲ್ಟೇಜ್ ಇತ್ತು ಅಷ್ಟೇ ಐತಿ. ಇನ್ನ 3 ಬಲ್ಬ್ ಇಡ್ರಿ. ಒಂದನೇ ಬಲ್ಬ್ ಎಷ್ಟು ವೋಲ್ಟೇಜ್ ಇತ್ತು ಅಷ್ಟೇ ಐತಿ. 4 ಬಲ್ಬ್ ಇಡ್ರಿ. ಇದು ಯಾವ್ದೋ ಸೆಲ್ ಇಡ್ರಿ. ಎಷ್ಟು ವೋಲ್ಟೇಜ್ ಐತಿ ಅಷ್ಟೇ ಆಗುತ್ತೆ. ನೋಡ್ರಿ ಸೆಲ್ಗಳು ಎಷ್ಟೇ ಇಡ್ರಿ. ಇಲ್ಲಿ ನಿಮಗೆ ಒಂದು ಡಯಾಗ್ರಾಮ್ ಹಾಕಿ ತೋರಿಸ್ತೀನಿ ನೋಡ್ರಿ. ಇದು ಸೆಲ್. ಏನಿದು? ಇದು ಯಾವ ವಿದ್ಯುದಾವೇಶ? ಧನ ವಿದ್ಯುದಾವೇಶ. ಇದು ಯಾವ ವಿದ್ಯುದಾವೇಶ? ಋಣ ವಿದ್ಯುದಾವೇಶ. ಈಗ ಅಣ್ಣ ಇಲ್ಲಿ ಕೇಳಿಸ್ಕಲ್ಲ ಬಸವ ಬಿಡ, ಅಲ್ಲಿ ಬಿಡ, ಪ್ರಯೋಗ ಮಾಡಬೇಡ, ಇಲ್ಲಿ ಕೇಳ. ಇದನ್ನ ನಾನು ವೈರ್ನಿಂದ ಕನೆಕ್ಷನ್ ಮಾಡಿದ್ದೀನಿ. ಈ ವೈರ್ ಎಲ್ಲಿ ಕೊಟ್ಟಿದ್ದೀನಿ ನಾನೀಗ? ಬಲ್ಬಿಗೆ ಕೊಟ್ಟಿದ್ದೀನಿ. ಇದನ್ನ ಒಂದು ವೈರ್ನಿಂದ ಇಲ್ಲಿ ಕನೆಕ್ಷನ್ ಕೊಟ್ಟಿದ್ದೀನಿ. ಈ ವೈರ್ ಇಲ್ಲಿಂದ ಕನೆಕ್ಷನ್ ಕೊಟ್ಟಿದ್ದೀನಿ. ಇದು ಯಾವ ವಿದ್ಯುದಾವೇಶ? ಋಣ ವಿದ್ಯುದಾವೇಶ. ಇದನ್ನ ನಾನು ಇಲ್ಲಿ ಕನೆಕ್ಷನ್ ಕೊಟ್ಟಿದ್ದೀನಿ. ಇದು ಧನ ವಿದ್ಯುದಾವೇಶ, ಇದು ಒಂದು ಋಣ ವಿದ್ಯುದಾವೇಶ. ಆಯ್ತಾ? ಈಗ ಇಲ್ಲಿ ಸ್ವಿಚ್ ಗಿಚ್ಚು ಹಾಕಿಲ್ಲ, ನಾನು ಡೈರೆಕ್ಟ್ ತೋರಿಸಿದ್ದೀನಿ. ಈಗ ಹಾಕಿದ್ದೀನಿ ನೋಡಿ, ಸ್ವಿಚ್ ಹಾಕ್ತೀನಿ ನೋಡಿ. ಸ್ವಿಚ್ ಹಾಕಿದ್ದೀನಿ. ಬಲ್ಬ್ ಬತ್ಗಿಂತ ಸ್ವಿಚ್ ಆನ್ ಮಾಡಿದ್ದೀನಿ. ಈಗ ಆದ್ರೆ ವೋಲ್ಟೇಜ್ ಎಷ್ಟಿದೆ? ಕಡಿಮೆ ಪ್ರಮಾಣ. ಈ ಸೆಲ್ಲಿನ ವೋಲ್ಟೇಜ್ 1.5, 1.5. ಇದು 1.5, ಇದು 1.5. ಈಗ ಬಾಪಟ ಇದ್ರ ವೋಲ್ಟೇಜ್ ಎಷ್ಟು ಬಂತಾಗ? ಈಗ 1.5 ವೋಲ್ಟೇಜ್ ಬಂತು. 1.5 ವೋಲ್ಟೇಜ್ ಬಂತು. ಹೌದಾ? ಈಗ ಇಲ್ಲಿ ನೋಡಿ, ಸೂಕ್ಷ್ಮ ಗಮನಿಸ್ರಿ. ಧನ ವಿದ್ಯುದಾವೇಶ ಮುಂದಕ್ಕೆ ಮಾಡಿದ್ದೇನೆ. ಇನ್ನೊಂದು ಸ್ವಲ್ಪ ಧನ ವಿದ್ಯುದಾವೇಶ ಮುಂದಕ್ಕೆ ಮಾಡಿದ್ದೇನೆ. ನೋಡ್ತು ಟೋಪಿ ಮುಂದಕ್ಕೆ ಐತದಲ್ಲ. ಧನ ವಿದ್ಯುದಾವೇಶ ಮುಂದಕ್ಕೆ ಮಾಡಿದ್ದೇನೆ. ಈಗ ನಾನು ಸ್ವಿಚ್ ಆನ್ ಮಾಡ್ತೀನಿ. ಈಗ ನೋಡಿ ಬಲ್ಬ್ ಎಷ್ಟು ಬಂತು? ಬ್ಯಾಟ್ರಿ ಬೆಳಕು ಎಷ್ಟು ಬಂತು? ಜಾಸ್ತಿ ಕಡಿಮೆ ಬಂತ? ಜಾಸ್ತಿ ಬಂತು. ನೋಡಿ ಜಾಸ್ತಿ ಬಂತ. ಹಾ, ಈಗ ನಾನು ಇಲ್ಲಿ ಇನ್ನೊಂದು ರೀತಿಯಲ್ಲಿ ತೋರಿಸ್ತೀನಿ.
ಮೈನಸ್ಸು ಪ್ಲಸ್ಸು ಮೈನಸ್ಸು ಪ್ಲಸ್ಸು ಮೈನಸ್ಸು ಪ್ಲಸ್. ಈಗ ಇದನ್ನ ಯಾವ ರೀತಿ ಜೋಡಿಸಿದೀನಿ, ಇಲ್ಲಿ ಯಾವ ರೀತಿ ಒಂದೇ ರೀತಿಯಾಗಿ ಆಯ್ತಾ? ಯಾರು ಹೇಳ್ತೀರಿ? ಉತ್ತರ ಯಾರು ಹೇಳ್ತೀರಿ? ಹೇಳಪ್ಪ. ನೀವು ಫಸ್ಟ್ ಪ್ಲಸ್ ಪ್ಲಸ್ ಜೋಡಿಸಿದ್ರಿ. ಪ್ಲಸ್ ಪ್ಲಸ್ ಜೋಡಿಸಿ ಅಂತ ಹೋಗಿ ಬಲ್ಪಿಗೆ ಕಲೆಕ್ಷನ್ ಮಾಡಿದ್ದೀನಿ. ಅಂದ್ರೆ ಅದು 1.5 ನ ಕರೆಂಟ್ ಇದು ಬಂತು. ಇಲ್ಲಿ ಉತ್ಪತ್ತಿ ಆಗಿದ್ದು ನಮಗೆ ಬೆಳಕು ಎಷ್ಟು ಬಂತು? 1.5 ವೋಲ್ಟ್ಸ್ ಇಂದು ಎಷ್ಟು ಕೆಪಾಸಿಟಿ ಇತ್ತು ಅಷ್ಟೇ ಬೆಳಕು ಬಂತು. ಸಣ್ಣದಾಗಿ ಅದಕ್ಕೆ ತೋರಿಸಿದೆ ನಿಮಗೆ ಅವಾಗ, ಸಣ್ಣದಾಗಿ ಅದಕ್ಕೆ ಇತ್ತು. ಈಗ ಎರಡನೇದಾಗಿ ಇಲ್ಲಿ ಪ್ಲಸ್ಸು ಮೈನಸ್ಸು ಪ್ಲಸ್ಸು ಮೈನಸ್ಸು ಪ್ಲಸ್ಸು ಮುಂದೆ ಮೈನಸ್ ಇಲ್ಲಿಂದ ಬಂದು ಇನ್ನೊಂದು ವೈರ್ ಕೊಡ್ತೈತಿ ಇಲ್ಲಿಗೆ. ಇದರಲ್ಲಿ ಇದೆ ಹಿಂದಿನಿಂದ ಬಂದು ಆ ಬಲ್ಪಿ ಕೊಡ್ತೈತಿ. ಅಲ್ಲಿ ಏನು ದೊಡ್ಡ ಹಾಕಿರ್ತೀವಿ ಅಲ್ಲ, ಇಲ್ಲಿ ಸಿಗುತ್ತೆ, ಕಾಣಿಸಲ್ಲ ನಿಮಗೆ ಅದು. ಈ ತರ ಕೊಡ್ತೀವಿ. ಈಗ ನಾನು ಇಲ್ಲಿ ಸ್ವಿಚ್ ಆನ್ ಮಾಡಿದೆ. ನಾನು ಮಾಡಿದ್ದೀನಿ ಸ್ವಿಚ್ ಆನ್ ಮಾಡಿದ ತಕ್ಷಣ ಬೆಳಕು ಏನಾಯ್ತು? ಈಗ ಜಾಸ್ತಿ ಬಂತು. ಬೆಳಕು ಏನಾಯ್ತು? ಈಗ ಜಾಸ್ತಿ ಬಂತು. ಅರ್ಥ ಆಯ್ತಾ? ಹಾಗಾದ್ರೆ ಬೆಳಕು ಜಾಸ್ತಿ ಬೇಕಾದ್ರೆ ಏನು ಸರಣಿ ವಿಧಾನದಾಗ ಮಾಡ್ಬೇಕಾನ ಈ ವಿಧಾನದಲ್ಲೇ ಮಾಡ್ಬೇಕು? ಪ್ಲಸ್ ಮೈನಸ್ ಕೊಟ್ಟಾಗ ಅವಾಗ ಇದು 1.5 ವೋಲ್ಟ್ಸ್ 1.5 ವೋಲ್ಟ್ಸ್ 1.5 ವೋಲ್ಟ್ಸ್ ಎಷ್ಟಾಗ್ತಿದ್ದು? 15 ಅಂದ್ರೆ 4.5 ಇಷ್ಟು ವೋಲ್ಟ್ಸ್ ಜಾಸ್ತಿ ಆಯ್ತು. ಇದು ಬರೀ 1.5 ವೋಲ್ಟ್ಸ್ ಬಂತು, ಇಲ್ಲಿ 4.5 ವೋಲ್ಟ್ಸ್ ಜಾಸ್ತಿ ಆಯ್ತು. ಅರ್ಥ ಆಯ್ತಾ? ಜಾಸ್ತಿ ಬೆಳಕು ಬೇಕಾದ್ರೆ ಅದನ್ನ ಯಾವ ವಿಧಾನ ಅಂತಾರ ನಿಮಗೆ ಟಾಸ್ಕ್ ಕೊಡ್ತೀನಿ. ನಾನು ಒಂದು ಹೇಳಿದ್ದೀನಿ, ಇದನ್ನ ಸರಣಿ ವಿಧಾನದಲ್ಲಿ ಜೋಡಿಸಿ ಸೀರಿಯಸ್ ಅಂತ ಕರಿತೀವಿ. ಈ ವಿಧಾನದಲ್ಲಿ ಜೋಡಿಸ್ತೀವಿ. ಈ ವಿಧಾನಕ್ಕೆ ಏನಂತಾರ ಅಂತ ಹೇಳಿ ನಿಮಗೆ ಹೋಮ್ವರ್ಕ್ ಚರ್ಚೆ ಮಾಡ್ಕೊಂಬರ್ರಿ, ಹುಡುಕ್ರಿ, ಬುಕ್ಕ ಹುಡುಕ್ರಿ, ಎಲ್ಲೇನ ಕೇಳ್ಕೊಂಬರ್ರಿ. ಇದನ್ನ ಯಾವಾಗ ಯಾಕೆ ಜಾಸ್ತಿ ಆಗತ್ತೆ ಅನ್ನೋ ವಿಚಾರ ಮಾಡ್ಕೊಂಬರೋಣ. ಓಕೆನಾ?